ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಐಪಿಎಲ್ ಮ್ಯಾಚ್ ನಡೆಯುತ್ತಾ ಇಲ್ವಾ ಅನ್ನುವಂತಹ ಪ್ರಶ್ನೆಯಾಗಿಯೇ ಉಳಿದಿದೆ. ಪಾಸಿಟಿವ್ ರೆಸ್ಪಾನ್ಸ್ ಸರ್ಕಾರದಿಂದ ಸಿಗ್ತಾ ಇದೆ ಅಂತ ಈಗಾಗಲೇ ಕೆಸಿಎ ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ ಕೂಡ ಹೇಳಿದ್ದಾರೆ. ಆರ್ಸಿಬಿ ಅಭಿಮಾನಿಗಳಿಗೆ ಹಾಗಿದ್ರೆ ಗುಡ್ ನ್ಯೂಸ್ ಸಿಗುತ್ತಾ? ಇವತ್ತು ಕೂಡ ಗೃಹ ಇಲಾಖೆಯಿಂದ ಸ್ಟೇಡಿಯಂ ಪರಿಶೀಲನೆ. ಸ್ಟೇಡಿಯಂನಲ್ಲಿ ಆಯುಕ್ತ ಸೀಮಂತ್ ಕುಮಾರ್, ಜಿಬಿಎ ಕಮಿಷನರ್, ಆರ್ಸಿಬಿ ನಿಯೋಗ ಭೇಟಿಯನ್ನ ನೀಡಿರೋದು. ಕೆಸಿಎ ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ ಜೊತೆಗೆ ಈ ನಿಯೋಗ ಚರ್ಚೆಯನ್ನ ಮಾಡಿರೋದು. ಪುನಃ ವರದಿಯ ಶಿಫಾರಸಿನ ಅನುಸಾರ ಬದಲಾವಣೆ ಆಗಿದೆಯಾ ಇಲ್ವಾ, ಈ ಎಲ್ಲಾ ವಿಚಾರಗಳ ಬಗ್ಗೆ ಪರಿಶೀಲನೆಯನ್ನ ಈ ನಿಯೋಗ ನಡೆಸಿದೆ. ನಿಯೋಗದಲ್ಲಿ ಆಯುಕ್ತ ಸೀಮಂತ್ ಕುಮಾರ್ ಇದ್ದಾರೆ, ಜಿಬಿಎ ಕಮಿಷನರ್ ಇದ್ದಾರೆ, ಆರ್ಸಿಬಿ ನಿಯೋಗ ಇದೆ, ಕೆಎಸ್ಸಿ ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ ಅವರ ಜೊತೆಗೆ ಇವರೆಲ್ಲರೂ ಸೇರಿ ಚರ್ಚೆಯನ್ನ ಮಾಡಿದ್ದಾರೆ. ಇಡೀ ಗ್ರೌಂಡ್ ಪರಿಶೀಲನೆಯನ್ನ ಮಾಡಿದ್ದಾರೆ. ಪುನಃ ವರದಿಯ ಶಿಫಾರಸಿನ ಅನುಸಾರ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಬದಲಾವಣೆ ಆಗಿದೆಯಾ ಅನ್ನೋದರ ಪರಿಶೀಲನೆಯನ್ನ ಇವರು ನಡೆಸಿರೋದು. ನಿನ್ನೆಯಷ್ಟೇ ಗೃಹ ಸಚಿವ ಪರಮೇಶ್ವರ್ ಜೊತೆಗೆ ವೆಂಕಟೇಶ್ ಪ್ರಸಾದ್ ಚರ್ಚೆಯನ್ನ ನಡೆಸಿದರು. ಕೆಸಿಎ ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ ಮಾತುಕತೆ ನಡೆಸಿದರು. ಪರಮೇಶ್ವರ್ ಭೇಟಿ ಮಾಡಿ ಚರ್ಚೆ ಮಾಡಿದ್ದ ಜಂಟಿ ನಿಯೋಗಕ್ಕೆ ಗೃಹ ಸಚಿವರು ಹೇಳಿದ್ರು, ನಮ್ಮ ನಿಯೋಗ ಬರುತ್ತೆ, ಕಮಿಷನರ್ ಅವರನ್ನ ಕಳಿಸ್ಕೊಡ್ತೀವಿ ಅಂತ ಹೇಳಿದ್ರು. ಸೊ ಆ ಪ್ರಕಾರವಾಗಿ ಈಗ ಜಿಬಿಎ ಕಮಿಷನರ್, ಆರ್ಸಿಬಿ ನಿಯೋಗ, ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಇವರೆಲ್ಲರೂ ಕೂಡ ಈಗ ಗ್ರೌಂಡ್ಗೆ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಐಪಿಎಲ್ ಮ್ಯಾಚ್ ನಡೆಯುತ್ತಾ ಇಲ್ವಾ ಅನ್ನುವಂತಹ ಪ್ರಶ್ನೆಯಾಗಿಯೇ ಉಳಿದಿದೆ. ಪಾಸಿಟಿವ್ ರೆಸ್ಪಾನ್ಸ್ ಸರ್ಕಾರದಿಂದ ಸಿಗ್ತಾ ಇದೆ ಅಂತ ಈಗಾಗಲೇ ಕೆಸಿಎ ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ ಕೂಡ ಹೇಳಿದ್ದಾರೆ. ಆರ್ಸಿಬಿ ಅಭಿಮಾನಿಗಳಿಗೆ ಹಾಗಿದ್ರೆ ಗುಡ್ ನ್ಯೂಸ್ ಸಿಗುತ್ತಾ? ಇವತ್ತು ಕೂಡ ಗೃಹ ಇಲಾಖೆಯಿಂದ ಸ್ಟೇಡಿಯಂ ಪರಿಶೀಲನೆ. ಸ್ಟೇಡಿಯಂನಲ್ಲಿ ಆಯುಕ್ತ ಸೀಮಂತ್ ಕುಮಾರ್, ಜಿಬಿಎ ಕಮಿಷನರ್, ಆರ್ಸಿಬಿ ನಿಯೋಗ ಭೇಟಿಯನ್ನ ನೀಡಿರೋದು. ಕೆಸಿಎ ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ ಜೊತೆಗೆ ಈ ನಿಯೋಗ ಚರ್ಚೆಯನ್ನ ಮಾಡಿರೋದು. ಪುನಃ ವರದಿಯ ಶಿಫಾರಸಿನ ಅನುಸಾರ ಬದಲಾವಣೆ ಆಗಿದೆಯಾ ಇಲ್ವಾ, ಈ ಎಲ್ಲಾ ವಿಚಾರಗಳ ಬಗ್ಗೆ ಪರಿಶೀಲನೆಯನ್ನ ಈ ನಿಯೋಗ ನಡೆಸಿದೆ. ನಿಯೋಗದಲ್ಲಿ ಆಯುಕ್ತ ಸೀಮಂತ್ ಕುಮಾರ್ ಇದ್ದಾರೆ, ಜಿಬಿಎ ಕಮಿಷನರ್ ಇದ್ದಾರೆ, ಆರ್ಸಿಬಿ ನಿಯೋಗ ಇದೆ, ಕೆಎಸ್ಸಿ ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ ಅವರ ಜೊತೆಗೆ ಇವರೆಲ್ಲರೂ ಸೇರಿ ಚರ್ಚೆಯನ್ನ ಮಾಡಿದ್ದಾರೆ. ಇಡೀ ಗ್ರೌಂಡ್ ಪರಿಶೀಲನೆಯನ್ನ ಮಾಡಿದ್ದಾರೆ. ಪುನಃ ವರದಿಯ ಶಿಫಾರಸಿನ ಅನುಸಾರ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಬದಲಾವಣೆ ಆಗಿದೆಯಾ ಅನ್ನೋದರ ಪರಿಶೀಲನೆಯನ್ನ ಇವರು ನಡೆಸಿರೋದು. ನಿನ್ನೆಯಷ್ಟೇ ಗೃಹ ಸಚಿವ ಪರಮೇಶ್ವರ್ ಜೊತೆಗೆ ವೆಂಕಟೇಶ್ ಪ್ರಸಾದ್ ಚರ್ಚೆಯನ್ನ ನಡೆಸಿದರು. ಕೆಸಿಎ ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ ಮಾತುಕತೆ ನಡೆಸಿದರು. ಪರಮೇಶ್ವರ್ ಭೇಟಿ ಮಾಡಿ ಚರ್ಚೆ ಮಾಡಿದ್ದ ಜಂಟಿ ನಿಯೋಗಕ್ಕೆ ಗೃಹ ಸಚಿವರು ಹೇಳಿದ್ರು, ನಮ್ಮ ನಿಯೋಗ ಬರುತ್ತೆ, ಕಮಿಷನರ್ ಅವರನ್ನ ಕಳಿಸ್ಕೊಡ್ತೀವಿ ಅಂತ ಹೇಳಿದ್ರು. ಸೊ ಆ ಪ್ರಕಾರವಾಗಿ ಈಗ ಜಿಬಿಎ ಕಮಿಷನರ್, ಆರ್ಸಿಬಿ ನಿಯೋಗ, ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಇವರೆಲ್ಲರೂ ಕೂಡ ಈಗ ಗ್ರೌಂಡ್ಗೆ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಐಪಿಎಲ್ ಮ್ಯಾಚ್ ನಡೆಯುತ್ತಾ ಇಲ್ವಾ ಅನ್ನುವಂತಹ ಪ್ರಶ್ನೆಯಾಗಿಯೇ ಉಳಿದಿದೆ. ಪಾಸಿಟಿವ್ ರೆಸ್ಪಾನ್ಸ್ ಸರ್ಕಾರದಿಂದ ಸಿಗ್ತಾ ಇದೆ ಅಂತ ಈಗಾಗಲೇ ಕೆಸಿಎ ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ ಕೂಡ ಹೇಳಿದ್ದಾರೆ. ಆರ್ಸಿಬಿ ಅಭಿಮಾನಿಗಳಿಗೆ ಹಾಗಿದ್ರೆ ಗುಡ್ ನ್ಯೂಸ್ ಸಿಗುತ್ತಾ? ಇವತ್ತು ಕೂಡ ಗೃಹ ಇಲಾಖೆಯಿಂದ ಸ್ಟೇಡಿಯಂ ಪರಿಶೀಲನೆ. ಸ್ಟೇಡಿಯಂನಲ್ಲಿ ಆಯುಕ್ತ ಸೀಮಂತ್ ಕುಮಾರ್, ಜಿಬಿಎ ಕಮಿಷನರ್, ಆರ್ಸಿಬಿ ನಿಯೋಗ ಭೇಟಿಯನ್ನ ನೀಡಿರೋದು. ಕೆಸಿಎ ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ ಜೊತೆಗೆ ಈ ನಿಯೋಗ ಚರ್ಚೆಯನ್ನ ಮಾಡಿರೋದು. ಪುನಃ ವರದಿಯ ಶಿಫಾರಸಿನ ಅನುಸಾರ ಬದಲಾವಣೆ ಆಗಿದೆಯಾ ಇಲ್ವಾ, ಈ ಎಲ್ಲಾ ವಿಚಾರಗಳ ಬಗ್ಗೆ ಪರಿಶೀಲನೆಯನ್ನ ಈ ನಿಯೋಗ ನಡೆಸಿದೆ. ನಿಯೋಗದಲ್ಲಿ ಆಯುಕ್ತ ಸೀಮಂತ್ ಕುಮಾರ್ ಇದ್ದಾರೆ, ಜಿಬಿಎ ಕಮಿಷನರ್ ಇದ್ದಾರೆ, ಆರ್ಸಿಬಿ ನಿಯೋಗ ಇದೆ, ಕೆಎಸ್ಸಿ ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ ಅವರ ಜೊತೆಗೆ ಇವರೆಲ್ಲರೂ ಸೇರಿ ಚರ್ಚೆಯನ್ನ ಮಾಡಿದ್ದಾರೆ. ಇಡೀ ಗ್ರೌಂಡ್ ಪರಿಶೀಲನೆಯನ್ನ ಮಾಡಿದ್ದಾರೆ. ಪುನಃ ವರದಿಯ ಶಿಫಾರಸಿನ ಅನುಸಾರ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಬದಲಾವಣೆ ಆಗಿದೆಯಾ ಅನ್ನೋದರ ಪರಿಶೀಲನೆಯನ್ನ ಇವರು ನಡೆಸಿರೋದು. ನಿನ್ನೆಯಷ್ಟೇ ಗೃಹ ಸಚಿವ ಪರಮೇಶ್ವರ್ ಜೊತೆಗೆ ವೆಂಕಟೇಶ್ ಪ್ರಸಾದ್ ಚರ್ಚೆಯನ್ನ ನಡೆಸಿದರು. ಕೆಸಿಎ ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ ಮಾತುಕತೆ ನಡೆಸಿದರು. ಪರಮೇಶ್ವರ್ ಭೇಟಿ ಮಾಡಿ ಚರ್ಚೆ ಮಾಡಿದ್ದ ಜಂಟಿ ನಿಯೋಗಕ್ಕೆ ಗೃಹ ಸಚಿವರು ಹೇಳಿದ್ರು, ನಮ್ಮ ನಿಯೋಗ ಬರುತ್ತೆ, ಕಮಿಷನರ್ ಅವರನ್ನ ಕಳಿಸ್ಕೊಡ್ತೀವಿ ಅಂತ ಹೇಳಿದ್ರು. ಸೊ ಆ ಪ್ರಕಾರವಾಗಿ ಈಗ ಜಿಬಿಎ ಕಮಿಷನರ್, ಆರ್ಸಿಬಿ ನಿಯೋಗ, ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಇವರೆಲ್ಲರೂ ಕೂಡ ಈಗ ಗ್ರೌಂಡ್ಗೆ
ಭೇಟಿಯನ್ನು ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಐಪಿಎಲ್ ಮ್ಯಾಚ್ ನಡೆಯುತ್ತಾ ಇಲ್ವಾ ಅನ್ನುವಂತಹ ಪ್ರಶ್ನೆಯಾಗಿಯೇ ಉಳಿದಿದೆ. ಪಾಸಿಟಿವ್ ರೆಸ್ಪಾನ್ಸ್ ಸರ್ಕಾರದಿಂದ ಸಿಗ್ತಾ ಇದೆ ಅಂತ ಈಗಾಗಲೇ ಕೆಸಿಎ ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ ಕೂಡ ಹೇಳಿದ್ದಾರೆ. ಆರ್ಸಿಬಿ ಅಭಿಮಾನಿಗಳಿಗೆ ಹಾಗಿದ್ರೆ ಗುಡ್ ನ್ಯೂಸ್ ಸಿಗುತ್ತಾ? ಇವತ್ತು ಕೂಡ ಗೃಹ ಇಲಾಖೆಯಿಂದ ಸ್ಟೇಡಿಯಂ ಪರಿಶೀಲನೆ. ಸ್ಟೇಡಿಯಂನಲ್ಲಿ ಆಯುಕ್ತ ಸೀಮಂತ್ ಕುಮಾರ್, ಜಿಬಿಎ ಕಮಿಷನರ್, ಆರ್ಸಿಬಿ ನಿಯೋಗ ಭೇಟಿಯನ್ನ ನೀಡಿರೋದು. ಕೆಸಿಎ ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ ಜೊತೆಗೆ ಈ ನಿಯೋಗ ಚರ್ಚೆಯನ್ನ ಮಾಡಿರೋದು. ಪುನಃ ವರದಿಯ ಶಿಫಾರಸಿನ ಅನುಸಾರ ಬದಲಾವಣೆ ಆಗಿದೆಯಾ ಇಲ್ವಾ, ಈ ಎಲ್ಲಾ ವಿಚಾರಗಳ ಬಗ್ಗೆ ಪರಿಶೀಲನೆಯನ್ನ ಈ ನಿಯೋಗ ನಡೆಸಿದೆ. ನಿಯೋಗದಲ್ಲಿ ಆಯುಕ್ತ ಸೀಮಂತ್ ಕುಮಾರ್ ಇದ್ದಾರೆ, ಜಿಬಿಎ ಕಮಿಷನರ್ ಇದ್ದಾರೆ, ಆರ್ಸಿಬಿ ನಿಯೋಗ ಇದೆ, ಕೆಎಸ್ಸಿ ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ ಅವರ ಜೊತೆಗೆ ಇವರೆಲ್ಲರೂ ಸೇರಿ ಚರ್ಚೆಯನ್ನ ಮಾಡಿದ್ದಾರೆ. ಇಡೀ ಗ್ರೌಂಡ್ ಪರಿಶೀಲನೆಯನ್ನ ಮಾಡಿದ್ದಾರೆ. ಪುನಃ ವರದಿಯ ಶಿಫಾರಸಿನ ಅನುಸಾರ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಬದಲಾವಣೆ ಆಗಿದೆಯಾ ಅನ್ನೋದರ ಪರಿಶೀಲನೆಯನ್ನ ಇವರು ನಡೆಸಿರೋದು. ನಿನ್ನೆಯಷ್ಟೇ ಗೃಹ ಸಚಿವ ಪರಮೇಶ್ವರ್ ಜೊತೆಗೆ ವೆಂಕಟೇಶ್ ಪ್ರಸಾದ್ ಚರ್ಚೆಯನ್ನ ನಡೆಸಿದರು. ಕೆಸಿಎ ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ ಮಾತುಕತೆ ನಡೆಸಿದರು. ಪರಮೇಶ್ವರ್ ಭೇಟಿ ಮಾಡಿ ಚರ್ಚೆ ಮಾಡಿದ್ದ ಜಂಟಿ ನಿಯೋಗಕ್ಕೆ ಗೃಹ ಸಚಿವರು ಹೇಳಿದ್ರು, ನಮ್ಮ ನಿಯೋಗ ಬರುತ್ತೆ, ಕಮಿಷನರ್ ಅವರನ್ನ ಕಳಿಸ್ಕೊಡ್ತೀವಿ ಅಂತ ಹೇಳಿದ್ರು. ಸೊ ಆ ಪ್ರಕಾರವಾಗಿ ಈಗ ಜಿಬಿಎ ಕಮಿಷನರ್, ಆರ್ಸಿಬಿ ನಿಯೋಗ, ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಇವರೆಲ್ಲರೂ ಕೂಡ ಈಗ ಗ್ರೌಂಡ್ಗೆ ಭೇಟಿಯನ್ನು ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಐಪಿಎಲ್ ಮ್ಯಾಚ್ ನಡೆಯುತ್ತಾ ಇಲ್ವಾ ಅನ್ನುವಂತಹ ಪ್ರಶ್ನೆಯಾಗಿಯೇ ಉಳಿದಿದೆ. ಪಾಸಿಟಿವ್ ರೆಸ್ಪಾನ್ಸ್ ಸರ್ಕಾರದಿಂದ ಸಿಗ್ತಾ ಇದೆ ಅಂತ ಈಗಾಗಲೇ ಕೆಸಿಎ ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ ಕೂಡ ಹೇಳಿದ್ದಾರೆ. ಆರ್ಸಿಬಿ ಅಭಿಮಾನಿಗಳಿಗೆ ಹಾಗಿದ್ರೆ ಗುಡ್ ನ್ಯೂಸ್ ಸಿಗುತ್ತಾ? ಇವತ್ತು ಕೂಡ ಗೃಹ ಇಲಾಖೆಯಿಂದ ಸ್ಟೇಡಿಯಂ ಪರಿಶೀಲನೆ. ಸ್ಟೇಡಿಯಂನಲ್ಲಿ ಆಯುಕ್ತ ಸೀಮಂತ್ ಕುಮಾರ್, ಜಿಬಿಎ ಕಮಿಷನರ್, ಆರ್ಸಿಬಿ ನಿಯೋಗ ಭೇಟಿಯನ್ನ ನೀಡಿರೋದು. ಕೆಸಿಎ ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ ಜೊತೆಗೆ ಈ ನಿಯೋಗ ಚರ್ಚೆಯನ್ನ ಮಾಡಿರೋದು. ಪುನಃ ವರದಿಯ ಶಿಫಾರಸಿನ ಅನುಸಾರ ಬದಲಾವಣೆ ಆಗಿದೆಯಾ ಇಲ್ವಾ, ಈ ಎಲ್ಲಾ ವಿಚಾರಗಳ ಬಗ್ಗೆ ಪರಿಶೀಲನೆಯನ್ನ ಈ ನಿಯೋಗ ನಡೆಸಿದೆ. ನಿಯೋಗದಲ್ಲಿ ಆಯುಕ್ತ ಸೀಮಂತ್ ಕುಮಾರ್ ಇದ್ದಾರೆ, ಜಿಬಿಎ ಕಮಿಷನರ್ ಇದ್ದಾರೆ, ಆರ್ಸಿಬಿ ನಿಯೋಗ ಇದೆ, ಕೆಎಸ್ಸಿ ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ ಅವರ ಜೊತೆಗೆ ಇವರೆಲ್ಲರೂ ಸೇರಿ ಚರ್ಚೆಯನ್ನ ಮಾಡಿದ್ದಾರೆ. ಇಡೀ ಗ್ರೌಂಡ್ ಪರಿಶೀಲನೆಯನ್ನ ಮಾಡಿದ್ದಾರೆ. ಪುನಃ ವರದಿಯ ಶಿಫಾರಸಿನ ಅನುಸಾರ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಬದಲಾವಣೆ ಆಗಿದೆಯಾ ಅನ್ನೋದರ ಪರಿಶೀಲನೆಯನ್ನ ಇವರು ನಡೆಸಿರೋದು. ನಿನ್ನೆಯಷ್ಟೇ ಗೃಹ ಸಚಿವ ಪರಮೇಶ್ವರ್ ಜೊತೆಗೆ ವೆಂಕಟೇಶ್ ಪ್ರಸಾದ್ ಚರ್ಚೆಯನ್ನ ನಡೆಸಿದರು. ಕೆಸಿಎ ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ ಮಾತುಕತೆ ನಡೆಸಿದರು. ಪರಮೇಶ್ವರ್ ಭೇಟಿ ಮಾಡಿ ಚರ್ಚೆ ಮಾಡಿದ್ದ ಜಂಟಿ ನಿಯೋಗಕ್ಕೆ ಗೃಹ ಸಚಿವರು ಹೇಳಿದ್ರು, ನಮ್ಮ ನಿಯೋಗ ಬರುತ್ತೆ, ಕಮಿಷನರ್ ಅವರನ್ನ ಕಳಿಸ್ಕೊಡ್ತೀವಿ ಅಂತ ಹೇಳಿದ್ರು. ಸೊ ಆ ಪ್ರಕಾರವಾಗಿ ಈಗ ಜಿಬಿಎ ಕಮಿಷನರ್, ಆರ್ಸಿಬಿ ನಿಯೋಗ, ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಇವರೆಲ್ಲರೂ ಕೂಡ ಈಗ ಗ್ರೌಂಡ್ಗೆ ಭೇಟಿಯನ್ನು ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಐಪಿಎಲ್ ಮ್ಯಾಚ್ ನಡೆಯುತ್ತಾ ಇಲ್ವಾ ಅನ್ನುವಂತಹ ಪ್ರಶ್ನೆಯಾಗಿಯೇ ಉಳಿದಿದೆ. ಪಾಸಿಟಿವ್ ರೆಸ್ಪಾನ್ಸ್ ಸರ್ಕಾರದಿಂದ ಸಿಗ್ತಾ ಇದೆ ಅಂತ ಈಗಾಗಲೇ ಕೆಸಿಎ ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ ಕೂಡ ಹೇಳಿದ್ದಾರೆ. ಆರ್ಸಿಬಿ ಅಭಿಮಾನಿಗಳಿಗೆ ಹಾಗಿದ್ರೆ ಗುಡ್ ನ್ಯೂಸ್ ಸಿಗುತ್ತಾ? ಇವತ್ತು ಕೂಡ ಗೃಹ ಇಲಾಖೆಯಿಂದ ಸ್ಟೇಡಿಯಂ ಪರಿಶೀಲನೆ. ಸ್ಟೇಡಿಯಂನಲ್ಲಿ ಆಯುಕ್ತ ಸೀಮಂತ್ ಕುಮಾರ್, ಜಿಬಿಎ ಕಮಿಷನರ್, ಆರ್ಸಿಬಿ ನಿಯೋಗ ಭೇಟಿಯನ್ನ ನೀಡಿರೋದು. ಕೆಸಿಎ ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ ಜೊತೆಗೆ ಈ ನಿಯೋಗ ಚರ್ಚೆಯನ್ನ ಮಾಡಿರೋದು. ಪುನಃ ವರದಿಯ ಶಿಫಾರಸಿನ ಅನುಸಾರ ಬದಲಾವಣೆ ಆಗಿದೆಯಾ ಇಲ್ವಾ, ಈ ಎಲ್ಲಾ ವಿಚಾರಗಳ ಬಗ್ಗೆ ಪರಿಶೀಲನೆಯನ್ನ ಈ ನಿಯೋಗ ನಡೆಸಿದೆ. ನಿಯೋಗದಲ್ಲಿ ಆಯುಕ್ತ ಸೀಮಂತ್ ಕುಮಾರ್ ಇದ್ದಾರೆ, ಜಿಬಿಎ ಕಮಿಷನರ್ ಇದ್ದಾರೆ, ಆರ್ಸಿಬಿ ನಿಯೋಗ ಇದೆ, ಕೆಎಸ್ಸಿ ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ ಅವರ ಜೊತೆಗೆ ಇವರೆಲ್ಲರೂ ಸೇರಿ ಚರ್ಚೆಯನ್ನ ಮಾಡಿದ್ದಾರೆ. ಇಡೀ ಗ್ರೌಂಡ್ ಪರಿಶೀಲನೆಯನ್ನ ಮಾಡಿದ್ದಾರೆ. ಪುನಃ ವರದಿಯ ಶಿಫಾರಸಿನ ಅನುಸಾರ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಬದಲಾವಣೆ ಆಗಿದೆಯಾ ಅನ್ನೋದರ ಪರಿಶೀಲನೆಯನ್ನ ಇವರು ನಡೆಸಿರೋದು. ನಿನ್ನೆಯಷ್ಟೇ ಗೃಹ ಸಚಿವ ಪರಮೇಶ್ವರ್ ಜೊತೆಗೆ
ವೆಂಕಟೇಶ್ ಪ್ರಸಾದ್ ಚರ್ಚೆಯನ್ನ ನಡೆಸಿದರು. ಕೆಸಿಎ ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ ಮಾತುಕತೆ ನಡೆಸಿದರು. ಪರಮೇಶ್ವರ್ ಭೇಟಿ ಮಾಡಿ ಚರ್ಚೆ ಮಾಡಿದ್ದ ಜಂಟಿ ನಿಯೋಗಕ್ಕೆ ಗೃಹ ಸಚಿವರು ಹೇಳಿದ್ರು, ನಮ್ಮ ನಿಯೋಗ ಬರುತ್ತೆ, ಕಮಿಷನರ್ ಅವರನ್ನ ಕಳಿಸ್ಕೊಡ್ತೀವಿ ಅಂತ ಹೇಳಿದ್ರು. ಸೊ ಆ ಪ್ರಕಾರವಾಗಿ ಈಗ ಸಿಬಿಐ ಕಮಿಷನರ್, ಆರ್ಸಿಬಿ ನಿಯೋಗ, ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಇವರೆಲ್ಲರೂ ಕೂಡ ಈಗ ಗ್ರೌಂಡ್ಗೆ ಭೇಟಿಯನ್ನು ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. Thank you.